ನಮಸ್ಕಾರ. ಸದಾನಂದ ಬಾಂಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ತಂತ್ರವನ್ನು ಭಾರೀ ಪ್ರಮಾಣದಲ್ಲಿ ಹೆಣಿತಾ ಇದ್ದಾರೆ. BJP ನಾಯಕರು ಒಬ್ಬೊಬ್ಬರಾಗಿ ರಾತ್ರಿ ಇವರ ಮನೆಗೆ ಭೇಟಿ ನೀಡ್ತಾ ಇದ್ದಾರೆ. ಹೀಗಾಗಿ BJP ನಾಯಕರು ದಂಗಾಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಈ ಎರಡು ಕ್ಷೇತ್ರದ ಏನು ಚುನಾವಣೆ ದೃಷ್ಟಿಯಿಂದ ನೋಡಬೇಕಾದ್ರೆ ಇಲ್ಲಿ ಕಾಂಗ್ರೆಸ್ ಎರಡು ಅಭ್ಯರ್ಥಿಗಳು ಮುಂದಿದ್ದಾರೆ ಅಂತ ಹೇಳ್ಬೋದು. ಚಿಕ್ಕೋಡಿಯಲ್ಲಿ ಅಹಿಂದ ಮತಗಳು ಹೆಚ್ಚಿದ್ರೆ ಬೆಳಗಾವಿಯಲ್ಲಿ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಿವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನದೇ ಆದಂಥ ಸೂತ್ರದಿಂದ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ತಂತ್ರಗಾರಿಕೆಯನ್ನು ಹೆಣ್ತಾ ಇದ್ದಾರೆ. ಸತೀಶ್ ಶೆಟ್ಟರು ಹೊರಗಿನವರು ಮನೆ ಮಗನಿಗೆ ಹೋಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ. ನಂತರ ಮನಾಳ್ ಹೆಬ್ಬಾಳ್ಕರ್ ಮಾವ ಗೋಕಾಕ್ ಮತ್ತು ಅರ್ಬಾವಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ನಂತರ ತಮಗೆಲ್ಲ ಗೊತ್ತಿದೆ, ಬೆಳಗಾವಿ ಉತ್ತರದಲ್ಲಿ ರಾಜು ಸೇಠ್ ಇದ್ದಾರೆ, ಕಾಂಗ್ರೆಸ್ ಶಾಸಕರು. ನಂತರ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣದಲ್ಲಿ ಶಾಸಕರಿದ್ದಾರೆ. ನಂತರ ರಾಮದುರ್ಗದಲ್ಲಿ ಸೌದತ್ತಿಯಲ್ಲಿ ಇವರು ಶಾಸಕರಿದ್ದಾರೆ. ಇವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಈ ಎರಡು ಸೀಟುಗಳನ್ನು ಪಡಿಬೇಕು ಅನ್ನುವಂಥ ತಂತ್ರಗಾರಿಕೆಯಲ್ಲಿ ಸತೀಶ್ ಜಾರಕಿಹೊಳಿ ಮುಂದಿದ್ದಾರೆ ಅಂತ ಹೇಳ್ಬೋದು. ನಂತರ ಸತೀಶ್ ಜಾರಕಿಹೊಳಿ ಸಹೋದರರು ಅವರು ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿದ್ದಾರೆ. ತಮ್ಮ ಏನು ಬೆಂಬಲಿಗರಿದ್ದಾರೆ ಅವ್ರಿಗೆ ಹೇಳಿ ಕಳಿಸ್ತಾ ಇದ್ದಾರೆ, ನಮ್ಮ ಮಗಳನ್ನು ನೀವು ಆರಿಸ್ತರಬೇಕು. ಮೊನ್ನೆ ಸತೀಶ್ ಜಾರಕಿಹೊಳಿ ಉತ್ತಮ್ ಪಟ್ಲ ಮನೆಗೆ ಹೋಗಿದ್ದರು, ಬೆಂಬಲವನ್ನು ಕೋರಿದ್ದಾರೆ. ನಂತರ ಶರದ್ ಪವಾರ್ ಕೂಡ ಉತ್ತಮ್ ಪಟ್ಲಗೆ ಹೇಳಿ ಕಾಂಗ್ರೆಸ್ಸಿಗೆ ಮತ ನೀಡುವಂತೆ ಕೇಳಿಕೊಳ್ಳುವಂಥ ಸಾಧ್ಯತೆ ಅಲ್ಲಗಳೆಯುವಂತಿಲ್ಲ. ಅವಾಗ ಉತ್ತಮ್ ಪಟ್ಲ ಹೇಳಿದ್ದಾರೆ, ನಾನು ಸೂಕ್ತ ಕ್ರಮದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ನಂತರ ಲಕ್ಷ್ಮಣ್ ಸವದಿ ಅವರು ಕೂಡ ಹೇಳಿದ್ದಾರೆ, ಎರಡು ಕ್ಷೇತ್ರ ಕಾಂಗ್ರೆಸ್ ಗೆಲ್ತಿದೆ ಅಂತೇಳಿ. ನಂತರ ಕಾಕಾ ಪಾಟೀಲ್ ಆಗಲಿ ವೀರಕುಮಾರ್ ಆಗಲಿ ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಂತರ ಚಿಕ್ಕೋಡಿ ಸದಲಗ ಕ್ಷೇತ್ರದಲ್ಲಿ ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಅವರಿದ್ದಾರೆ. ನಂತರ ಕುಡ್ಚಿಯಲ್ಲಿ ತಮ್ಮನವರಿದ್ದಾರೆ. ಅದೇ ರೀತಿ ಶಾಮರಾವ್ ಘಾಟಿಯು ಕೂಡ ಕುಡ್ಚಿ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಂತರ ರಾಜೀವ್ ಕಾಗೆ ಅವರು ಕೂಡ ಕಾಗವಾಡ ಕ್ಷೇತ್ರದಲ್ಲಿ. ಇನ್ನು ಆ ಕ್ಷೇತ್ರದ BJP ಸೋತ ಅಭ್ಯರ್ಥಿಗಳು ಅವರು ಕೂಡ ಕಾಂಗ್ರೆಸ್ ಪರವಾಗಿನ ಪ್ರಚಾರ ಮಾಡ್ತಾ ಇದ್ದಾರೆ. ಯಾಕಂದರೆ ರಮೇಶ್ ಜಾರಕಿಹೊಳಿ ಅವರಿಗೆ ಮಾರ್ಗದರ್ಶನ ಮಾಡಿದ್ದಾರೆ, ಇದೊಂದು ಸಲ ನಮ್ಮ ಮಗಳನ್ನು ನೀವು ಆರಿಸ್ತರಬೇಕು. ಒಟ್ಟಾರೆ ಪ್ರತಿತಂತ್ರವನ್ನು ಹೆಣಿತಾ ಇದ್ದಾರೆ. ಹೀಗಾಗಿ ಈ ಎರಡು ಕ್ಷೇತ್ರದಲ್ಲಿ BJP ನಾಯಕರು ಮಂಕಾಗಿ ಹೋಗಿದ್ದಾರೆ. ಕ್ಯಾಂಡಿಡೇಟ್ ಕೂಡ ನಾವು ಗೆಲ್ತೇವಂತ ವಿಶ್ವಾಸದಿಂದ ತಿರುಗಾಡ್ತಾ ಇಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಕೇವಲ ಕೆಲವು ಕ್ಷೇತ್ರಗಳಲ್ಲಿ ಅಡ್ಡಾಡ್ತಾರೆ ವಿನಃ ಅವರು ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಮುಟ್ಟಿಲ್ಲ. ನಂತರ ಲಕ್ಷ್ಮೀ ಸವದಿ ಆಗಲಿ, ನಂತರ ಅಲ್ಲಿ ರಾಜೀವ್ ಕಾಗೆ ಅವರು ಹೇಳ್ತಾ ಇದ್ದಾರೆ, ಕಳೆ ಸಲ ನಾವು ಗೆಲ್ಲಿಸಿಕೊಂಡು ಬಂದಿದ್ದು. ನಂತರ ರಮೇಶ್ ಕತ್ತಿಯವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಅಣ್ಣಾ ಸಾಹೇಬ್ ಜೊಲ್ಲೆಯನ್ನ ನಾವು ಗೆಲ್ಲಿಸಿಕೊಟ್ಟಿದ್ದು, ಈ ಸಲ ನಾವು ಅವರ ಬೆಂಬಲಕ್ಕೆ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಕಾಂಗ್ರೆಸ್ ಶಾಸಕರು BJPಗೆ ಸೇರಿದ್ದಾರೆ. ಆಗ ಒಂದು ವಾತಾವರಣ ಬೇರೆ ಇತ್ತು, ಮೋದಿ ಹವಾ ಇತ್ತು. ಈಗ ಮೋದಿ ಅವರ ಹವಾ ಇಲ್ಲವೇ ಇಲ್ಲ ಎರಡು ಕ್ಷೇತ್ರದಲ್ಲಿ. ಯಾಕಂದರೆ 2014ರಲ್ಲಿ ಮೋದಿ ಹವಾ ದೊಡ್ಡ ಪ್ರಮಾಣದಲ್ಲಿದ್ದರೂ ಕೂಡ ಪ್ರಕಾಶ್ ಹುಕ್ಕೇರಿ ಆಯ್ಕೆಯಾಗಿದ್ದರು. ಅದನ್ನು ಸತೀಶ್ ಜಾರಕಿಹೊಳಿ ಮೇಲೆ ಹೇಳ್ತಾ ಇದ್ದಾರೆ, ಇಲ್ಲಿ ಯಾರ ಹವಾ ನಡೆಯೋದಿಲ್ಲ, ಇಲ್ಲಿ ಪ್ರಕಾಶ್ ಹುಕ್ಕೇರಿ ಹವಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಕ್ಷೇತ್ರದಲ್ಲಿ ಹೋಗಿ ಒಂದೊಂದು ತಂತ್ರಗಾರಿಕೆಯನ್ನು ಹೆಣ್ತಾ ಇದ್ದಾರೆ. ನಂತರ ರಾಯಬಾಗ್ ಕ್ಷೇತ್ರದಲ್ಲಿ ಅಲ್ಲಿಯೂ ಕೂಡ ಇವರೇ ಮುಂದಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ BJP ಶಾಸಕರ ಐಹೊಳೆ ಇದ್ದರೂ ಕೂಡ ಅಲ್ಲಿ ಕಾಂಗ್ರೆಸ್ ಒಳ ಹೊಂದಾಣಿಕೆಯಿಂದ ಕಳೆ ಸಲ ಓಟ ಡಿವೈಡ್ ಆಗಿದ್ದರಿಂದ, ಯಾಕಂದರೆ ಮಾವೀರ ಮೊಯ್ತೆ ನಿಂತಿದ್ದರು, ನಂತರ ಶಂಭು ಕಲ್ಲೋಳ್ಕರ್ ನಿಂತಿದ್ದರು. ಹೀಗಾಗಿ ಇವರ ಮಧ್ಯೆ ಫೈಟಾಗಿ ಇಲ್ಲಿ ಕೇವಲ ಕೆಲವು ಮತಗಳ ಅಂತರದಿಂದ ಐಹೊಳೆ ಅವರು ಗೆದ್ದಿದ್ದರು. ಇದು ತಮಗೆಲ್ಲ ಗೊತ್ತಿದೆ. ಈಗ ಈ ಎರಡು ಕ್ಷೇತ್ರದ ಏನು ತಂತ್ರಗಾರಿಕೆ ಮುಂದೆ BJP ನಾಯಕರು ಮಂಕಾಗಿದ್ದಾರೆ ಅಂತ ಹೇಳ್ಬೋದು. ನಂತರ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಶೆಟ್ಟರ್ ಅವರಿಗೆ ಹಿಂದೆ ದೊಡ್ಡ ಪ್ರಮಾಣದ ನಾಯಕರು ಯಾರೂ ತಿರುಗ್ತಾ ಇಲ್ಲ. ಕೇವಲ ರಮೇಶ್ ಜಾರಕಿಹೊಳಿ ಅವರು, ನಂತರ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ಗೆಲ್ತೇವೆ ಅಂತೇಳಿ. ಅದರ ಸಾಧ್ಯತೆ ಭಾಳ ಕಡಿಮೆ ಇದೆ. ಯಾಕಂದ್ರೆ ಅವರೆಲ್ಲ ದೃಷ್ಟಿಕೋನ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮೇಲಿದೆ. ಹೀಗಾಗಿ ಈ ಎರಡು ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ 50-50 ತೆಗೆದುಕೊಂಡರು ಕೂಡ
ಗೆಲ್ಲುವಂಥ ಸಾಧ್ಯತೆ ಹೆಚ್ಚಿದೆ. ಇನ್ನು ಬೆಳಗಾವಿ ದಕ್ಷಿಣದಲ್ಲಿ ಅಭಯ್ ಪಾಟೀಲ್ರು ಅವರು ಬಿ ಜೆ ಪಿ ಶಾಸಕರಿದ್ದಾರೆ. ಅವರು ಮಾತ್ರ ಬಿ ಜೆ ಪಿಯ ನಿಷ್ಠಾವಂತ ಶಾಸಕರು. ಅವರು ಶೆಟ್ಟರ್ಗೆ ದೊಡ್ಡ ಪ್ರಮಾಣದಲ್ಲಿ ಮತವನ್ನು ಕೊಡಿಸ್ತಾರೆ. ಆದರೆ ಇಷ್ಟು ಸಾಲದು. ಒಟ್ಟಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ, ನಾವು 2 ಲಕ್ಷ ಮತಗಳ ಅಂತರದಿಂದ ಗೆಲ್ತೇವೆ ಅಂತ ಹೇಳ್ತಾರೆ. ಒಟ್ಟಾರೆ ಈ 2 ಕ್ಷೇತ್ರದಲ್ಲಿ ಬಿ ಜೆ ಪಿ ನಾಯಕರು ಮಂಕಾಗಿದ್ದಾರೆ ಮತ್ತು ಅಭ್ಯರ್ಥಿಗಳು ಕೂಡ ದಿಗಿಲಾಗಿದ್ದಾರೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಏನು ಶುಭ ಆಗಲಿ. ನಮಸ್ಕಾರ.